2026 ಪ್ರಾರಂಭವಾಗಿ 10/7/2026 ಇದು ಕೊನೆಗೊಳ್ಳುತ್ತದೆ. ಹೀಗಾಗಿ ದಯವಿಟ್ಟು ಇದೆಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಮತ್ತು ಈ ವರ್ಷದ 2ನೇ ಲೋಕ ಅದಾಲತನ್ನು ನಾವು 11/7/2026 ಜಿಲ್ಲಾ ಕೇಂದ್ರ ನ್ಯಾಯಾಲಯ ಸಂಕೀರ್ಣದಲ್ಲಿ ಮತ್ತು ತಾಲೂಕಿನ ಎಲ್ಲ ನ್ಯಾಯಾಲಯಗಳಲ್ಲಿ ನಾವು ಹಮ್ಮಿಕೊಂಡಿದ್ದು, ಇದರಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಎಲ್ಲ ಪಾರ್ಟಿಷನ್ ಸೂಟ್ ಆಗಿರ್ಬೋದು, ಡಿಕ್ಲರೇಷನ್, ಇಂಜೆಕ್ಷನ್, ಎಲ್ಲ ಸಿವಿಲ್ ದಾವೆ ಸ್ವರೂಪದ ದಾವೆಗಳು ಮತ್ತು ಕ್ರಿಮಿನಲ್ ಅಕೌಂಟಬಲ್ ಅಫೆನ್ಸಸ್ ಏನೇನು ದಾಖಲಾಗಿದ್ದಾವೆ ಅಂಥ ಪ್ರಕರಣಗಳನ್ನು ಸಮೇತ ನಾವು ಈ 11/7/2026 ನಡೆಯುವಂಥ ಲೋಕ ಅದಾಲತ್ನಲ್ಲಿ ನಾವು ಇಂಥ ಪ್ರಕರಣಗಳನ್ನು ಕೈಗೆತ್ತಿಕೊಡ್ತಾ ಇದ್ದೇವೆ. ಈಗಾಗಲೇ ನಾವು ಮೀಡಿಯೇಷನ್ ಪ್ರೋಸೆಸ್ ಅಂದರೆ ಸಂಧಾನ ಪ್ರಕ್ರಿಯೆಗಳು ಇವಾಗಲೇ ಪ್ರಾರಂಭವಾಗಿದ್ದಾವೆ. ಎಲ್ಲಿ ನ್ಯಾಯಾಲಯದಲ್ಲಿ ಯಾವ ಪ್ರಕರಣಗಳು ಇದ್ದಾವೆ ಎಲ್ಲ ಪಕ್ಷಗಾರರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಮತ್ತು ಈ ಲೋಕ ಅದಾಲತ್ನಲ್ಲಿ ಭಾಗಿಯಾಗಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ತಾವು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸ್ಕೊಳ್ಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸರಿ, ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ 7 ನ್ಯಾಯಾಲಯ ಇಲ್ಲಿ ಎಷ್ಟು ಪ್ರಕರಣಗಳು ಬಾಕಿ ಇದೆ? ಅದು ಡಾಟಾ ಡಾಟಾ ಈಗ ಲೋಕದಲ್ಲಿ ಬಂದಿರೋಂಥ ಕೇಸಸ್ ಆದರೆ ಎಷ್ಟಿದೆ? ಡೈಲಿ ಮೀಡಿಯೇಷನ್ ಮಾಡ್ತಾ ಇರ್ತೀವಿ. ಯಾರ್ಯಾರು ರಿಕ್ವೆಸ್ಟ್ ಮಾಡ್ತಾರೆ, ಪಕ್ಷಗಾರರು ಇರ್ತಾರೆ ಅಥವಾ ವಕೀಲರ ಮುಖಾಂತರ ದಿನನಿತ್ಯ ಮೀಡಿಯೇಷನ್ ಪೆಂಡಿಂಗ್ ಕೇಸಸಲ್ಲಿ ಅವರು ಯಾವಾಗ ರಿಕ್ವೆಸ್ಟ್ ಮಾಡ್ಕೊಳ್ತಾರೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಅದು ಮೀಡಿಯೇಷನ್ ನಮ್ಮ ಕಡೆ ಬರುತ್ತೆ. ಒಂದು ಮಾಡ್ತೀವಿ, ಬೇರೆ ಮಾಡಲ್ಲ ಲೋಕದಲ್ಲೇ. ಅಲ್ಲ ಸರ್, ಒಂದು ಮಾಡದೆ ಡೈವರ್ಸ್ ಕೇಸಸ್ ನಾವು ತಗೊಳ್ಳೋದಿಲ್ಲ, ಬೇರೆ ಪ್ರಕರಣಗಳನ್ನು ತಗೊಳ್ತೀವಿ. ಈಗ ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಎಷ್ಟು ಪ್ರಕರಣಗಳು ಬಾಕಿ ಇದಾವೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಇವರು RTO ಆಫೀಸ್.